ದುಡ್ಡೇ ದೊಡ್ಡಪ್ಪ. ಈ ಪ್ರಪಂಚ ನಿಂತಿರೋದು, ನಡೀತಾ ಇರೋದು, ಓಡ್ತಾ ಇರೋದು ದುಡ್ಡಿನ ಜೊತೆನೆ, ದುಡ್ಡಿನ ಮೇಲೇನೆ. ಈ ದುಡ್ಡು ಮನುಷ್ಯನ ಕೈಲಿ ಏನೇನ್ ಮಾಡ್ಸುತ್ತೆ, ದುಡ್ಡಿನ ಹಿಂದೆ ಹೋದ್ರೆ ಏನೇನ್ ಆಗುತ್ತೆ ಅಂತ ನೋಡೋದಕ್ಕೆ ಒಂದು ಸಿನಿಮಾ ಬರ್ತಾ ಇದೆ, ಅದೇ ಬ್ರಾಟ್. ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ನೋಡಿ ನಮ್ಗೆ ಏನ್ ಅನಿಸ್ತು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿರೋದು ಮೊಗ್ಗಿನ ಮನಸ್ಸು ಅಂಡ್ ಮತ್ತಷ್ಟು ಒಳ್ಳೆ ಫೀಲ್ ಗುಡ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾಗಳನ್ನ ಕೊಟ್ಟಿರುವಂತಹ ಶಶಾಂಕ್ ಅವರು. ಟ್ರೈಲರ್ ನ ಫಸ್ಟ್ ಶಾಟ್ ಇಂದಾನೆ ಈ ಸಿನಿಮಾ ಯಾವ ಟ್ರ್ಯಾಕ್ ಅಲ್ಲಿ ಹೋಗುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸಿನಿಮಾದ ಪ್ಲಾಟ್ ನ ಕಂಪ್ಲೀಟ್ ಆಗಿ ರಿವೀಲ್ ಮಾಡಿಲ್ಲ ಅಂತ ಅಂದ್ರೂ ಒಂದಷ್ಟು ಪಾಯಿಂಟ್ಸ್ ನ ಟ್ರೈಲರ್ ನಲ್ಲಿ ಕವರ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಚಿಕ್ಕ ವಯಸ್ಸಿನಿಂದನೂ ದುಡ್ಡೇ ಮುಖ್ಯ, ದುಡ್ಡು ಮಾಡ್ಲೇಬೇಕು, ಅದು ಯಾವ ರೀತಿಲಾದ್ರೂ ಪರವಾಗಿಲ್ಲ ಅನ್ನೋ ಹೀರೋ ಇವ್ರು ಹೇಳೋ ಪ್ರಕಾರ ಬ್ರಾಟ್. ಇವನ ಥಾಟ್ಸ್ಗೆ ಆಪೋಸಿಟ್ ಆಗಿ ನಿಂತಿರೋರೆ ಇವರ ಅಪ್ಪ ಅಂಡ್ ಅವರು ಪೊಲೀಸ್. ಇಬ್ಬರ ಜೀವನದ ಪ್ರಿಯಾರಿಟಿಗಳು ಬೇರೆ, ಐಡಿಯಾಲಜಿಗಳು ಬೇರೆ, ಜೀವನದ ವ್ಯಾಖ್ಯಾನವೇ ಬೇರೆ. ಮಗ ಮತ್ತು ತಂದೆ ಮಧ್ಯೆ ಇರುವಂತಹ ಒಂದು ಇಂಟ್ರೆಸ್ಟಿಂಗ್ ರಿಲೇಶನ್ಶಿಪ್ ನ ಈ ಸಿನಿಮಾ ಎಕ್ಸ್ಪ್ಲೋರ್ ಮಾಡುತ್ತೆ. ಹೀರೋ ಪಾತ್ರಕ್ಕೆ ಒಂದು ಫ್ರಸ್ಟ್ರೇಷನ್ ಇದೆ, ಆರೋಗೆನ್ಸ್ ಇದೆ, ಈಗೋ ಇದೆ. ಇದನ್ನ ಬಿಟ್ಟು ಎಲ್ಲಾ ಮಿಡಲ್ ಕ್ಲಾಸ್ ಹುಡುಗರ ತರಾನೇ ಫ್ರೆಂಡ್ಸ್ ಗಳ ಜೊತೆಗೆ ಇರುವಂತಹ ವಿಷಯಗಳು ಕೂಡ ಇಲ್ಲಿ ಕಾಣಕ್ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲಾ ಹುಡುಗರ ಕಾಮನ್ ಎಲಿಮೆಂಟ್ಸ್ ಕ್ರಿಕೆಟ್ ಇದೆ ಅಂದ್ಮೇಲೆ ಅದಕ್ಕೆ ಬೆಟ್ಟಿಂಗ್ ಕೂಡ ಅಂಟ್ಕೊಂಡಿರುತ್ತೆ, ಅದು ಕೂಡ ಇದೆ. ಈ ತರ ಬೆಟ್ಟಿಂಗ್ ಅನ್ನುವಂತಹ ಮಾಯಾಜಾಲ, ದುಡ್ಡಿನ ಜಾಲಕ್ಕೆ ಬಿದ್ದು ನಮ್ಮ ಹೀರೋ ಆಚೆ ಬಂದ್ರು ಹೇಗ್ ಬರ್ತಾನೆ ಅನ್ನೋದನ್ನ ನಾವು ಸಿನಿಮಾದಲ್ಲೇ ನೋಡ್ಬೇಕು. ಪ್ಲಾಟ್ ಇಂಟ್ರೆಸ್ಟಿಂಗ್ ಆಗಿದೆ, ಮೋರ್ ಆಫ್ ಥ್ರಿಲ್ಲರ್ ಜಾನರ್ಗೆ ಹೋಗುತ್ತೆ ಅನ್ನೋದು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಅಂಡ್ ಶಶಾಂಕ್ ಅವರ ಟ್ರೇಡ್ ಮಾರ್ಕ್ ಆಗಿರುವಂತಹ ಲವ್ ಸ್ಟೋರಿ ಕೂಡ ಕಂಡು ಬರುತ್ತೆ. ಲವ್ ಸ್ಟೋರಿ ಟ್ರೈಲರ್ ನಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಅನ್ನ ತಗೊಂಡಿಲ್ಲ, ಬಟ್ ಅದನ್ನ ಶಶಾಂಕ್ ಸರ್ ಸೆನ್ಸಿಬಲ್ ಆಗಿ ಹ್ಯಾಂಡಲ್ ಮಾಡಿರ್ತಾರೆ ಅನ್ನೋದು ನನ್ನ ಭಾವನೆ. ಹೀರೋ, ಪೊಲೀಸ್ ಅಂಡ್ ಬೆಟ್ಟಿಂಗ್ ಮಾಫಿಯಾ ಮಧ್ಯೆ ಒಂದು ಇಂಟೆನ್ಸ್ ಕ್ಯಾಟ್ ಅಂಡ್ ಮೌಸ್ ಗೇಮ್ ಕಾಣಿಸ್ತಾ ಇದೆ. ಡ್ರ್ಯಾಗನ್ ಮಂಜು ಅವರ ಪಾತ್ರಕ್ಕೆ ಒಳ್ಳೆ ಸ್ಕೋಪ್ ಇದೆ. ಅವರ ಡೈಲಾಗು, ಪ್ರೆಸೆಂಟೇಶನ್ ಕೂಡ ಭೀಮಾಗಿಂತ ಬೆಟರ್ ಆಗಿದೆ. ಇನ್ನು ರಮೇಶ್ ಇಂದಿರಾ ಅವರು ಪೊಲೀಸ್ ಪಾತ್ರದಲ್ಲಿ ಖಡಕ್ ಕಾಣಿಸ್ತಾ ಇದ್ದಾರೆ. ಶಶಾಂಕ್ ಅವರು ಯಾವ ಸಿನಿಮಾ ಮಾಡಿದ್ರು ಕೊನೆಯಲ್ಲಿ ಒಂದು ಮೆಸೇಜ್ ನ ಸಿನಿಮಾ ನೋಡುವಂತಹ ಆಡಿಯನ್ಸ್ ಗೆ ಕೊಡ್ತಾರೆ. ಅಂಡ್ ಈ ಸಿನಿಮಾದಲ್ಲೂ ಅದನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸಿನಿಮಾ ಟೆಕ್ನಿಕಲಿ ರಿಚ್ ಆಗಿದೆ. ಲೈಟಿಂಗ್ ವಿಭಾಗದಲ್ಲೂ ಕೂಡ ಸಾಕಷ್ಟು ವಿಷಯ ಹೇಳೋದಕ್ಕೆ ಪ್ರಯತ್ನ ಕಾಣಿಸ್ತಾ ಇದೆ. ಮ್ಯೂಸಿಕ್ ಬಗ್ಗೆ ಮಾತಾಡದೆ ಬೇಡ. ಅರ್ಜುನ್ ಜನ್ಯ, ಶಶಾಂಕ್ ಅವ್ರದ್ದು ಹಿಟ್ ಕಾಂಬಿನೇಷನ್. ನಾನೇ ನಿನ್ನಂತೆ ಗಂಗಿ ಸಾಂಗು ಈಗಲೂ ಟ್ರೆಂಡಿಂಗ್ ಅಲ್ಲಿದೆ. ಆಕ್ಷನ್ ಕೋರಿಯೋಗ್ರಫಿ ಡಿಫ್ರೆಂಟ್ ಆಗಿದೆ, ಸ್ಟೈಲಿಶ್ ಆಗಿದೆ. ಡಾರ್ಲಿಂಗ್ ಕೃಷ್ಣ ಅವರು ಲವರ್ ಬಾಯ್ ಅನ್ನೋ ಇಮೇಜ್ ಅನ್ನ ಬ್ರೇಕ್ ಮಾಡಿದ್ದಾರೆ, ಸ್ವಲ್ಪ ರಗಡ ಕಾಣಿಸ್ತಾ ಇದ್ದಾರೆ. ಶಶಾಂಕ್ ಅವರು ತಮ್ಮ ಕಂಫರ್ಟ್ ಝೋನ್ ಇಂದ ಆಚೆ ಬಂದಿದ್ದಾರೆ. ಬಟ್ ಸುದೀಪ್ ಅವರು ಟ್ರೈಲರ್ ಲಾಂಚ್ ಅಲ್ಲಿ ಹೇಳೋ ತರ ಶಶಾಂಕ್ ಅವರು ಯಾವತ್ತೂ ಕೆಟ್ಟ ಸಿನಿಮಾಗಳನ್ನ ಕೊಟ್ಟಿಲ್ಲ. ಒಬ್ಬ ಮಿನಿಮಮ್ ಗ್ಯಾರಂಟಿ ಡೈರೆಕ್ಟರ್ ಅನ್ನುವಂತಹ ಮಾತು ಯಾವತ್ತೂ ಸುಳ್ಳಾಗಿಲ್ಲ. ಸಿನಿಮಾದ ರಿಲೀಸ್ ಡೇಟ್ ನವೆಂಬರ್ 15 ಅಂತ ಅನೌನ್ಸ್ ಮಾಡಿದ್ರು, ಬಟ್ ಈಗ ಅಕ್ಟೋಬರ್ 31ಕ್ಕೆ ಪ್ರೀಪೋನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪರ್ಸನಲಿ ನನ್ನನ್ನ ಕೇಳಿದ್ರೆ ಅದು ಒಳ್ಳೆ ನಿರ್ಧಾರ. ಯಾವ ಕನ್ನಡ ಸಿನಿಮಾ ಜೊತೆಗೂ ಕ್ಲಾಶ್ ಇರೋದಿಲ್ಲ. ಅಂಡ್ ಕಾಂತಾರ ಚಾಪ್ಟರ್ 1 ನಂತರ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಳ್ಳೆ ಕನ್ನಡ ಸಿನಿಮಾಗಳ ಫ್ಲೋ ಆದ್ರೆ ಜನಗಳ ನಂಬಿಕೆ ಗಳಿಸೋದಕ್ಕಾಗೋದು. ಅಂಡ್ ಅದು ಈ ಸಿನಿಮಾ ಮಾಡ್ಲಿ ಅನ್ನೋದು ನಮ್ಮ ಆಶಯ. ಈ ಸಿನಿಮಾ ಶಶಾಂಕ್ ಅಂಡ್ ಕೃಷ್ಣ ಅವರ ಕಾಂಬಿನೇಷನ್ ನಲ್ಲಿ ಬರ್ತಾ ಇರುವಂತಹ 2ನೇ ಸಿನಿಮಾ. ಮೊದಲ ಸಿನಿಮಾದ ಗೆಲುವಿನ ಜೊತೆಗೆ ಬರ್ತಿದ್ದಾರೆ. CCL ಅಲ್ಲಿ 6 ಮೇಲೆ 6 ಬಾರಿಸುವಂತಹ ಕೃಷ್ಣ ಅವರು ತಮ್ಮ ಈ ಸಿನಿಮಾದಿಂದ 6 ಹೊಡಿತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಬ್ರಾಟ್ ಸಿನಿಮಾದ ಟ್ರೈಲರ್ ರಿವ್ಯೂ. ನೀವೇನಾದ್ರೂ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.